ದಾಂಡೇಲಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ದಾಂಡೇಲಿ ತಾಲೂಕು ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಶುಕ್ರವಾರ ಸಂಜೆ 4 ಗಂಟೆ ಸುಮಾರಿಗೆ ಜರುಗಿತು. ಸಭೆಯಲ್ಲಿ ದಾಂಡೇಲಿ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಕುರಿತಂತೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಂದ ರಿಯಾಜ್ ಬಾಬು ಸೈಯದ್ ಅವರು ಮಾಹಿತಿಯನ್ನು ಪಡೆದುಕೊಂಡರು. ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ ಅವರು ಸ್ವಾಗತಿಸಿ ವಂದಿಸಿದರು. ಈಗಲೂ ಪ್ರಾಬ್ಲಮ್ ಇದೆ. ಯಾಕೆ ಹೋಗ್ತಾ ಇದ್ದಾರೆ? ಯಾಕೆ ಹೋಗ್ತಾ ಇದೆ? ಸರ್ ಅವರು ಮಾತಾಡಿದ್ರೆ MS ಮಾತಾಡಿದ್ರೆ ಏನು ಕಾರಣ? ಈ ಗಿಡ ಬೀಳ್ತಾರೆ, ಮಳೆ ಬೀಳ್ತಾ ಇದೆ, ಇಲ್ಲ ಯಾಕೆ ಹೋಗ್ತಾ ಇದೆ? ಬೆಳಗಿಂದ 5 ಸತಿ ಆಯ್ತು, ಯಾಕೆ ಹೋಗ್ತಾ ಇದೆ ಕರೆಂಟ್? ಪಾಪ ಕೆಲವು ಜನ ಒಂದು ಮಾರ್ಕೆಟ್ ಸಣ್ಣ ಅಂಗಡಿ ವ್ಯಾಪಾರ ಮಾಡ್ತಾರೆ, ಫ್ರೀಜ್ ಹಾಕಿರ್ತಾರೆ, ಏನೋ ಹಾಕಿರ್ತಾನೆ ಯಾಕೆ ಹೋಗ್ತಾರೆ? ಬಿರುದು ಉಂಟಾಗ ಪಾಪ ಹೌದು. ಈ ಪ್ರತಿ ಸಲ ಏನಾಗಿರ್ತೀವಿ ಮೆಸ್ಕಾಮ್ದವರು ಪ್ರತಿ ಸಲ ಒಬ್ಬೊಬ್ಬರೇ ಸಿಗ್ತಾರೆ. ನೀವು ಬಂದ್ರಿ, ಮತ್ತವ್ರು ಬಂದ್ರು, ನಾವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಹೇಳ್ರಿ? ಈಗ ಯಾವ ಕರೆಕ್ಟ್ರಿ ನಮ್ಗೆ ಗೈಡೆನ್ಸ್ ಸಿಗೋದು ನೋಡ್ರಿ. ಈಗ ಹೊಸಕಿದ್ರೆ ಅಗ್ರಿಮೆಂಟಿಂಗ್ ಇರ್ಬೋದು, ಅಂಬೇಡ್ಕರ್ ಇಶ್ಯೂ ಒಂದು ಯಾವಾಗ ಈಗ ಗಣಪತಿ ಆದ ನಂತರ ಒಂದು 2 ದಿವಸ ಬಿಟ್ಟು ಒಂದು ಟೈಮಿಂಗ್ ಕೊಟ್ಬಿಟ್ರೆ ಅಲ್ಲೇ ಅಂಬೇಡ್ಕರ್ ಹೋಗೋಣ. ನಿಮ್ದೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದೆ. ಅಶೋಕ್ ಅವ್ರು ಹೇಳೋದು ಹೇಳ್ತೀನಿ, ಗಣಪತಿಗೆ ಕರೆಂಟ್ ಬೇಕು. ಸೋಮವಾರ ಮಾಡೋದ್ರೆ